ನಾನು ಇಲ್ಲಿ ಬಂದಾಗೆ ಓಡಾಡ್ತಿರ್ಲಿಲ್ಲ. ಫಸ್ಟ್ ಆಸ್ಪತ್ರೆಗೆ ಹೋಗಿದ್ದು. ಹಾಸ್ಪಿಟ್ಲಲ್ಲೆಲ್ಲ ಬೆನ್ನು ಮೂಳೆಯಾಗಿದ್ದಾಗೈತೆ ಎಂದು ಆಪ್ರೇಷನ್ ಆಗ್ಬೇಕು ಅಂದರು. 2 ಸಲ ಆಪ್ರೇಷನ್ ಮಾಡಿಸ್ಕೊಂಡೆ ಬೆನ್ನು. 2 ವರ್ಷ ಹಾಸ್ಪಿಟಲಿದ್ದೆ, ಹೇಳಲೇ ಇಲ್ಲ. ಆಮೇಲೆ ಎದ್ದು ಓಡಾಡೋಕ್ಕಾಗ್ತಿರ್ಲಿಲ್ಲ. ವಾಕರ್ ಹಿಡ್ಕೊಂಡ್ರೆ ಇಬ್ಬರು ಹಿಡ್ಕೊಂಡು ಓಡಾಡ್ಬೇಕಿತ್ತು ನನ್ನ. ಆಮೇಲೆ ಯಾರೋ ಹೇಳಿದ್ರು ಇಲ್ಲಿಗೆ. ಆದ್ರೂ ನನಗೆ ಜೀವನೇ ಬೇಡ, ಬರೋ ಮನಸ್ಸು ಇರಲಿಲ್ಲ. ಏನೇ ಮಾಡಿ ತಾಯಿ ಕರ್ಕೊಂಡು ಬಂದೆ. ಈಗ ಬಂದಮೇಲೆ ಓಡಾಡ್ತದಾನೆ. ನನ್ನ ಆರೋಗ್ಯ ಚೆನ್ನಾಗಿ ಅನಿಸ್ತತಿ. ಬೇರೆ ಸಮಸ್ಯೆಗಳಿಂದ ಒಂಥರ ಟೆನ್ಷನ್ ಬಿಟ್ಟರೆ ಆರೋಗ್ಯ ಇದನ್ನು ಬಿಟ್ಟು ಓಡೋ ಸ್ಥಿತಿ ಐತಿ. ಆದ್ರೆ ನಾನು ಹೆದರಿಕೆ ಹಿಡ್ಕೊಂಡು ಓಡಾಡ್ತೀನಿ. ಬೇರೆ ಸಮಸ್ಯೆಗಳು ತುಂಬ ಅದಾವೆ, ಅವು ಒಂದೊಂದೇ ಬಗೆಹರಿತಾವೆ. ಇಷ್ಟು 3-4 ವರ್ಷಕ್ಕೆ ನನ್ನ ನೆಮ್ಮದಿ ಐತಿ. ಹಣಕಾಸಿನ ವಿಚಾರದಾಗಲಿ, ಬೇರೆ ವಿಚಾರದಾಗಲಿ, ಒಬ್ಬ ತಂಗಿ ಮದುವೆ ವಿಚಾರದಾಗಲಿ. ಅವ್ರಿಗೂ 2-3 ವರ್ಷದಿಂದ ಹುಡುಕಿದ್ವಿ, ಸಿಕ್ಕರು. ಅವ್ರಿಗೆ ಎಂಗೇಜ್ಮೆಂಟ್ ಆದ್ಮೇಲೆ ಗೌರ್ಮೆಂಟ್ ಜಾಬ್ ಆಯ್ತು. ಅವ್ರಿಗೆ ಕೇಳಿದ್ರು, ನಾವು ಗೌರ್ಮೆಂಟ್ ಜಾಬ್ ಬೇಕು ಅಂತ ಕೇಳಿದ್ರು, ಗೌರ್ಮೆಂಟ್ ಜಾಬ್ ಆಯ್ತು.